ಸಹಸ್ರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ಅದ್ದೂರಿಯಾಗಿ ನಡೆಯಿತು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ 10ನೇ ದಿನವಾದ ಬುಧವಾರ ರಾತ್ರಿ ದೇವಾಲಯದ ಸ್ನಾನಘಟ್ಟದ ಬಳಿ ಕಪಿಲಾ ನದಿಯಲ್ಲಿ ನಡೆದ ಅದ್ದೂರಿ ತೆಪ್ಪೋತ್ಸವದಲ್ಲಿ ವಜ್ರ ವೈಡೂರ್ಯ ಬಂಗಾರದ ಒಡವೆ ಸೇರಿದಂತೆ ಬಣ್ಣ ಬಣ್ಣದ ಹೂ ಮತ್ತು ಹಣ್ಣುಗಳಿಂದ ಅಲಂಕರಿಸಲಾದ ಶ್ರೀ ಪಾರ್ವತಿ ಮತ್ತು ಮನೋನ್ಮಣಿ ಅಮ್ಮನವರ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ದೇವಾಲಯದಿಂದ ಹೊರತಂದು ಕಪಿಲಾ ನದಿ ದಡದಲ್ಲಿ ಇರುವ ಮಂಟಪದಲ್ಲಿ ಇರಿಸಿ ವಿವಿಧ ಪೂಜಾ ಕಾರ್ಯಗಳನ್ನು ನಡೆಸಲಾಯಿತು. ನಂತರ ಅಲ್ಲಿಂದ ಯಾಂತ್ರಿಕ ದೋಣಿಯಲ್ಲಿ ತೇಲುವ ದೇವಾಲಯದ ಮಾದರಿಯಲ್ಲಿ ಬಣ್ಣ ಬಣ್ಣದ ಹೂವು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ತೆಪ್ಪದಲ್ಲಿ ಅಲಂಕೃತ ಉತ್ಸವ ಮೂರ್ತಿಗಳನ್ನು ತಂದು ಕೂರಿಸಿ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಚಲಿಸಿ ಭಕ್ತರಿಗೆ ದರ್ಶನ ನೀಡಿದ ತೆಪ್ಪೋತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡು ನಂಜುಂಡನ ನಾಮಸ್ಮರಣೆ ಮಾಡುತ್ತಾ ಭಕ್ತಿ ನಮನ ಸಲ್ಲಿಸಿದರು. ನದಿಯ ಆಚೆ ದಡದಲ್ಲಿ ಹೆಜ್ಜೆಗೆ ಸೇರಿದಂತೆ ವಿವಿಧ ಗ್ರಾಮದ ಭಕ್ತರು ಜಮಾಯಿಸಿ ಪ್ರತಿ ವರ್ಷದಂತೆ ಈ ಬಾರಿಯೂ ಬಾಣ ಬಿರುಸು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂಜನಗೂಡು ನಗರವೂ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಭಾವ ಮೆರೆದರು. ಹಿಂದೆಂದೂ ಕಾಣದಂತಹ ಭಕ್ತ ಸಮೂಹವೇ ಈ ಬಾರಿಯ ತೆಪ್ಪೋತ್ಸವಕ್ಕೆ ಹರಿದು ಬಂದಿದ್ದು 16 ಕಾಲು ಮಂಟಪದಿಂದ ಹಿಡಿದು ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿಯವರೆಗೂ ಭಕ್ತರು ಕಿಕ್ಕಿರಿದು ನೆರೆದಿದ್ದು ವಿಶೇಷವಾಗಿತ್ತು. ತೆಪ್ಪೋತ್ಸವದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ಸಣ್ಣ ರಥದಲ್ಲಿ ಇರಿಸಿ ಪಟ್ಟಣದ ರಥಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು.
ಮೆರವಣಿಗೆ ಉದ್ದಕ್ಕೂ ಭಕ್ತರು ಶ್ರೀ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ಸೇರಿದಂತೆ ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಮಾತನಾಡಿ, ಸುಮಾರು 12 ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ 10ನೇ ದಿನ ಬುಧವಾರ ರಾತ್ರಿ ತೆಪ್ಪೋತ್ಸವ ನಡೆದು ಶುಕ್ರವಾರ ಜಾತ್ರಾ ಮಹೋತ್ಸವ ಸಮಾಪ್ತಿಗೊಳ್ಳಲಿದೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಭ್ಯೋ ನಮಃ. ವಾಗರ್ತ ಸಂಪರ್ಕೋ ವಾಗರ್ತ ಸ್ಥಳಪರ್ತಿಗೆ ಜಗತಃ ಪುತ್ರ ಒಂದೇ ಪಾರ್ವತಿ ಪರಮೇಶ್ವರ. ಈ ದಿವಸ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ 2026ನೇ ಸಾಲಿನ ದೊಡ್ಡ ಜಾತ್ರೆ ಅಂಗವಾಗಿ ಈ ದಿವಸ 10ನೇ ದಿವಸದ ಕಾರ್ಯಕ್ರಮ. ಬೆಳಗ್ಗೆ ಉಷಕಾಲದಲ್ಲಿ ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನಿರ್ವಹಿಸಲಾಗಿದೆ. ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ ಹಾಗೂ ಸಂಗಮ ಕಾಲ ಪೂಜೆ ಆದ ನಂತರ ಏನು 10 ದಿವಸಗಳ ಕಾಲ ಯಾಗಶಾಲೆಯಲ್ಲಿ ನಿತ್ಯ ಹೋಮ ನಡೀತಾ ಇತ್ತು, ರಥೋತ್ಸವದ ಅಂಗವಾಗಿ ಆ ಹೋಮದ ಸಮಾಪ್ತಿಯಾಗಿದೆ. ಅಂದರೆ ಅದು ಪೂರ್ಣಾವತಿಯಾಗಿ ಆ ಯಾಗಶಾಲೆಯಲ್ಲಿ ಇದ್ದಂಥ ಕುಂಭಗಳೆಲ್ಲ ಉದ್ವಾಸನೆಯಾಗಿ ಮಾಧ್ಯಾಹ್ನ ಕಾಲದಲ್ಲಿ ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರಿಗೆ ಆ ಕುಂಭಗಳೆಲ್ಲ ಅಭಿಷೇಕವಾಗಿದೆ. ನಂತರ ಚೂರ್ಣೋತ್ಸವ, ಚೂರ್ಣ ಬಲಿ ಆದ ನಂತರ ಎಲ್ಲ ದೇವರುಗಳನ್ನು ಅಂದರೆ ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಚಂಡಿಕೇಶ್ವರ, ಮನೋನ್ಮನಿ ಅಮ್ಮನವರು ಹಾಗೂ ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರು ಈ 5 ದೇವರುಗಳನ್ನು ಕೂಡ ರಥಬೀದಿಯಲ್ಲಿ ಉತ್ಸವವನ್ನು ಮಾಡಿಕೊಂಡು ಕಪಿಲಾ ನದಿ ದಡದಲ್ಲಿ ಕರೆದುಕೊಂಡು ಹೋಗಿ ಆ ಕಪಿಲಾ ನದಿ ದಡದಲ್ಲಿ ಕಪಿಲಾ ನದಿಯಲ್ಲಿ ಮಹಾಸಂಕಲ್ಪಪೂರ್ವಕವಾಗಿ ತ್ರಿಶೂಲಾಸ್ತ್ರ ಮತ್ತು ಸಹ ತೀರ್ಥಸ್ನಾನವನ್ನು ನೆರವೇರಿಸಿ ನಂತರ ಎಲ್ಲ ದೇವರುಗಳಿಗೂ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ನಿರ್ವಹಿಸಲಾಗಿದೆ. ನಂತರ ಸಂಜೆ ವಿವಿಧ ಬಣ್ಣದ ಹೂವುಗಳು ಹಾಗೂ ಆಭರಣಗಳಿಂದ ಅಲಂಕೃತಗೊಂಡು ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ತೆಪ್ಪದಲ್ಲಿ ಕೂರಿಸಿ ಅದರ ಪೂರ್ವವಾಗಿ ತೆಪ್ಪಕ್ಕೆ ಸಂಪ್ರೋಕ್ಷಣೆ ಹಾಗೂ ಫಲಪ್ರದಾನ ಹಾಗೂ ಮಹಾಮಂಗಳಾರತಿ ಆದ ನಂತರ ಶ್ರೀಯವರನ್ನ ಕಪಿಲಾ ನದಿಯಲ್ಲಿ ಸುಮಾರು ಒಂದು 30 ನಿಮಿಷಗಳಿಗೂ ಹೆಚ್ಚು ಕಾಲ ತೆಪ್ಪೋತ್ಸವವನ್ನು ನೆರವೇರಿಸಿ ನಂತರ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂಥ ಗಾಯತ್ರಿ ದೇವಸ್ಥಾನದಲ್ಲಿ ಮಂಟಪೋತ್ಸವವನ್ನು ನೆರವೇರಿಸಿ ನಂತರ ದೇವಸ್ಥಾನದಿಂದ ರಥಬೀದಿಯಲ್ಲಿ ಎಂದಿನಂತೆ ಶ್ರೀಯವರ ದೇವರ ಉತ್ಸವವನ್ನು ಮಾಡಲಾಗಿದೆ. ನಂತರ ದೇವರ ಉತ್ಸವ ದೇವಸ್ಥಾನಕ್ಕೆ ಬಂದ ನಂತರ ಪ್ರದೋಷ ಕಾಲ ಪೂಜೆ, ಧೂಪಾರತಿ ನೈವೇದ್ಯ ಹಾಗೂ ದೀಪಾರಾಧನೆ, ಏಕಾಂತಿಕ ಕಾಲ ಪೂಜೆ ಆದ ನಂತರ ಏನು ಧ್ವಜಾರೋಹಣವನ್ನಾಗಿತ್ತು ಆ ಧ್ವಜವನ್ನು ಅವರೋಹಣವನ್ನು ಮಾಡ್ತೀವಿ. ನಂತರ ದೇವತಾ ಉದ್ವಾಸನೆ, ಮೂಕಬಲಿಯಿಂದ ಈ ದಿವಸದ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತದೆ. ನಾಳೆ ಮಹಾಸಂಪ್ರೋಕ್ಷಣೆ, ಮಹಾಕೈಲಾಸ ವಾಹನ ಹಾಗೂ ನಾಳಿದ್ದು ಮಹಾಸಂಪ್ರೋಕ್ಷಣೆ ಪೂರ್ವಕ ನಂದಿ ವಾಹನ ಉತ್ಸವ ಹಾಗೂ ರಾತ್ರಿ ಶಯನೋತ್ಸವದೊಂದಿಗೆ 2026ನೇ ಸಾಲಿನ ದೊಡ್ಡ ಜಾತ್ರಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಪ್ರಧಾನ ಅರ್ಚಕರು, ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು.